ಎಲ್ರಿಗೂ ನಮಸ್ಕಾರ. ಇದು ನನ್ನ ಮೂರನೇ ವಿಡಿಯೋ. ಈ ವಿಡಿಯೋದ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಎಕ್ಸ್ ಮೆಥಡ್. ಎಕ್ಸ್ ಮೆಥಡ್ ಅಂತ ಕೇಳಿದ ತಕ್ಷಣ ಏನಾಗ್ಬಿಡ್ತೈತಿ, ಆಲ್ಮೋಸ್ಟ್ ಎಲ್ಲ ಎಕ್ಸ್ಪೀರಿಯನ್ಸ್ ಇರಿಟೇಟ್ ಆಗಕತ್ ಬಿಡ್ತಾರ. ಏನ್ಪಾ ಒಂದ್ಸಲ ಸಂಖ್ಯೆ ಬಿಟ್ಟು ಯಾವ್ದಾದ್ರು ಅಲ್ಫಾಬೆಟ್ ಆಡ್ ಆಯ್ತಂದ ತಕ್ಷಣ ಲೆಕ್ಕದಲ್ಲಿ ಇರಿಟೇಟ್ ಆಗಕತ್ ಬಿಡ್ತಾರ. ಸೊ ಯಾಕಂದ್ರೆ ಸಾಲ್ವ್ ಮಾಡೋದ್ ಗೊತ್ತಿರಂಗಿಲ್ಲ, ಹೆಂಗ್ ಸಾಲ್ವ್ ಮಾಡ್ಬೇಕು ಅಂತೇಳಿ. ಒಂದ್ಸಲ ನೀವು ಏನಾದ್ರು ಎಕ್ಸ್ ಮೆಥಡ್ ಅನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅಂತ ಗೊತ್ತಾಗ್ಬಿಡ್ತಂದ್ರೆ ಇಟ್ಸ್ ಅನ್ ಅ ವೆರಿ ಈಸಿ ಕಾನ್ಸೆಪ್ಟ್. ಈಗ ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಭಿನ್ನ ರಾಶಿ ಬಗ್ಗೆ ನಿಮಗೆ ಹೇಳ್ಕೊಟ್ಟಿದ್ದೆ. ಭಿನ್ನ ರಾಶಿಯಲ್ಲಿ ಪ್ಲಸ್, ಮೈನಸ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಬಂದಾಗ ಯಾವ ರೀತಿ ಎಲ್ ಸಿ ಎಂ ತೆಗೆದು ಸಾಲ್ವ್ ಮಾಡ್ಕೋಬೇಕು ಅಂತ ಹೇಳಿ. ಸೊ ಅದೇ ಸಂಖ್ಯೆಗಳಲ್ಲಿ ಯಾವ್ದಾದ್ರು ಒಂದು ಸಂಖ್ಯೆನ ಎಕ್ಸ್ ಅಂತ ಕೊಟ್ಟಾಗ ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅಂತ ಹೇಳಿ ಫಸ್ಟ್ ಒಂದು ಈಸಿ ಎಕ್ಸಾಂಪಲ್ ಜೊತೆ ಹೋಗೋಣ ಅಂತ. ಈಗ ಏನಪ್ಪಾ ಅಂದ್ರ ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು 8 ಐತಿ ಅನ್ಕೋರಿ. ಈ ಕಡೆ ಏನ್ ಬರುತ್ತಲ್ಲ ಇದು ಕಾನ್ಸೆಪ್ಟ್, ಇದು ಇಷ್ಟು, ಇದನ್ನ ನಾವ್ ಏನಂತ ಕರಿತೇವಿಪ್ಪ ಅಂದ್ರೆ ಎಲ್ ಎಚ್ ಎಸ್ ಅಂತ. ಏನ್ಪಾ ಎಲ್ ಎಚ್ ಎಸ್ ಅಂದ್ರೇನು? ಲೆಫ್ಟ್ ಹ್ಯಾಂಡ್ ಸೈಡ್ ಮೀನ್ಸ್ ನಮ್ ಕಡೆ ನಾವು ಇದನ್ನ ಬೋರ್ಡ್ ನೋಡಾಕತ್ತೀವಿ ಅಂದ್ರೆ ನಮ್ ಲೆಫ್ಟ್ ಸೈಡ್ ಆಗುತ್ತೆ. ಸೊ ಇದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಕರಿತೀವಿ. ಈ ಕಡೆ ಇದು ಏನ್ ಬಂದೈತಲ್ಲ 8, ಇದು ಆರ್ ಎಚ್ ಎಸ್ ಮೀನ್ಸ್ ಈ ಇಸ್ ಈಕ್ವಲ್ ಟು ನಮ್ಗೆ ಏನಾಗ್ತತಿ, ಮಿಡಲ್ ಪಾಯಿಂಟ್ ಆಗ್ತತಿ. ಸೊ ಅದ್ರ ಈಚೆ ಕಡೆ ಬರೋದು ಲೆಫ್ಟ್ ಹ್ಯಾಂಡ್ ಸೈಡ್ ಎಲ್ ಎಚ್ ಎಸ್, ಈಚೆ ಕಡೆ ಬರೋದು ಆರ್ ಎಚ್ ಎಸ್. ಇದನ್ನ ರೈಟ್ ಹ್ಯಾಂಡ್ ಸೈಡ್ ಅಂತೀವಿ. ಈಗ ನಮಗೆ ಈ ರೀತಿ ಕೊಟ್ಟಾರ, ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು 8. ಎಕ್ಸ್ ನ ವ್ಯಾಲ್ಯೂ ಎಷ್ಟು ಅಂತ ಕೇಳಿದಾರೆ. ಈಗ ನಮಗೆ ಹೆಂಗ್ ಕಂಡುಹಿಡಿಬೇಕಪ್ಪ ಎಕ್ಸ್ ಅನ್ನ? ಒಂದು ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತೇನೆ, ಒಂದು 4 ಕರೆಕ್ಟ್ ಆಗಿ ನೆನಪಿಟ್ಕೋರಿ, ಇವು ಹೆಲ್ಪ್ ಆಗ್ತವ. ಈಗ ಒಂದು ಜಗದಲ್ಲಿ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸಿ ಪ್ಲಸ್ ಡಿ, ಅಥವಾ ಯಾವುದೇ ಇದರಲ್ಲಿ ಒಂದೇ ಅಲ್ಫಾಬೆಟ್ ತಗೊಂಡ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಆಮೇಲೆ ಎ ಇಂಟು ಬಿ ಇಸ್ ಈಕ್ವಲ್ ಟು ಸಿ ಇಂಟು ಡಿ, ಈ ರೀತಿ ಕೊಟ್ಟಾರ ಅಂತ ಇಟ್ಕೋರಿ. ಇಲ್ಲಿ ಏನ್ ಪ್ಲಸ್ ಐತಲ್ಲ, ಈಗ ನಮಗೆ ಇಲ್ಲಿ ಪ್ಲಸ್ ಚಿಹ್ನೆ ಐತಲ್ಲ, ಇದು ಎಲ್ ಎಚ್ ಎಸ್ ಇಲ್ಲಿರೋ ಪ್ಲಸ್ ಆರ್ ಎಚ್ ಎಸ್ ಕಡೆ ಹೋದಾಗ, ಇಲ್ಲಿ ಪ್ಲಸ್ ಇದ್ದಿದ್ದು ಆರ್ ಎಚ್ ಎಸ್ ಕಡೆ ಹೋದಾಗ ಇದರ ಆಪೋಸಿಟ್ ಚಿಹ್ನೆ ಆಗ್ತೈತಿ. ಏನಪ್ಪಾ ಅಂದ್ರ ಮೈನಸ್ ಆಗ್ತೈತಿ. ಸೊ ಈಗ ನಮ್ಗೆ ಯಾವುದೇ ಸಂಖ್ಯೆ ಅಥವಾ ಯಾವುದೇ ಅಲ್ಫಾಬೆಟ್ ಕೊಟ್ಟಾರ, ಇಲ್ಲಿ ಏನ್ ಇಲ್ಲಪ್ಪ ಅಂದ್ರೆ ಪ್ಲಸ್ ಅಂತ ಅನ್ಕೊಂತೀವಿ. ಆಸ್ ಎಕ್ಸಾಂಪಲ್ ನಿಮಗೆ ಏನು 1 ಅಂತ ತಗೊಂಡ್ರು ಏನ್ ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿಂದ ಇಲ್ಲಿಗೆ ಹೋದ ತಕ್ಷಣ ಇದು ಮೈನಸ್ ಆಗ್ತೈತಿ. ಈ ಎಕ್ಸಾಂಪಲ್ ಆಸ್ ಇಟ್ ಇಸ್ ನಾನು ಬಿ ಕಂಡಿಡ್ರಿ ಅಂತ ಕೊಟ್ಟೆ ಅಂತ ಇಟ್ಕೋರಿ. ಸೊ ಇಲ್ಲಿ ಪ್ಲಸ್ ಬಿ ಇದ್ದಿದ್ದು ಈ ಕಡೆ ಹೋಯ್ತಪ್ಪ ಆರ್ ಎಚ್ ಎಸ್ ಸಿಗಂದ್ರ ಮೈನಸ್ ಬಿ ಆಗ್ತತಿ. ಅರ್ಥ ಆಯ್ತಾ? ಅದೇ ಎಕ್ಸಾಂಪಲ್ ಅಕಸ್ಮಾತ್ ಆರ್ ಎಚ್ ಎಸ್ ಕಡೆ ಇದ್ದಿದ್ದು ಎಲ್ ಎಚ್ ಎಸ್ ಹೋಗುತ್ತೈತಿ ಅಂದ್ರ ಈ ಕಡೆ ಪ್ಲಸ್ ಇರ್ಲಿ ಮೈನಸ್ ಇರ್ಲಿ, ಅದು ಈ ಕಡೆ ಬಂದಾಗ ಅಪೋಸಿಟ್ ಚಿಹ್ನೆ ಆಗ್ತತಿ. ಈಗ ಅಕಸ್ಮಾತ್ ಇಲ್ಲಿ ಪ್ಲಸ್ ಇತ್ತಪ್ಪ, ಇಲ್ಲಿಗೆ ಬರೋಡ್ಕ ಮೈನಸ್ ಆಗ್ತತಿ. ಇಲ್ಲಿ ಪ್ಲಸ್ ಇತ್ತಪ್ಪ, ಇಲ್ಲಿಗೆ ಬರೋಡ್ಕ ಮೈನಸ್ ಆಗ್ತೈತಿ. ಅಕಸ್ಮಾತ್ ಇಲ್ಲೇ ಮೈನಸ್ ಇತ್ತಪ್ಪ, ಇಲ್ಲಿಗೆ ಬರೋಡ್ಕ ಅದು ಪ್ಲಸ್ ಆಗುತ್ತ. ಅಕಸ್ಮಾತ್ ಇಲ್ಲೇ ಮೈನಸ್ ಇತ್ತಪ್ಪ, ಇಲ್ಲಿಗೆ ಬರೋಡ್ಕ ಅದು ಪ್ಲಸ್ ಆಗ್ತತಿ. ಈಗ ಇದು ಪ್ಲಸ್ ಮೈನಸ್ ಚಿಹ್ನೆ ಬಂದಾಗ, ಅದೇ ನಮಗೆ ಗುಣಾಕಾರ ಚಿಹ್ನೆ ಬಂತಂದ್ರ ಏನಾಗ್ತೈತಪ್ಪ? ಗುಣಾಕಾರ ಚಿಹ್ನೆ ಬಂದಾಗ ಸೇಮ್ ಆಪೋಸಿಟ್ ಚಿಹ್ನೆ ಭಾಗಾಕಾರ ಆಗ್ತೈತಿ. ಈಗ ಬಿ ವ್ಯಾಲ್ಯೂ ಕಂಡುಹಿಡೀರಿ. ಬಿ ವ್ಯಾಲ್ಯೂ ನೀವು ಭಾಗಾಕಾರನ ಇಲ್ಲಿ ಈ ರೀತಿ ಬರ್ಕೊಂಡು ಬಿ ನ ಕಂಡುಹಿಡಿಬೇಕು ಅಂತ ಇಲ್ಲ, ಬಿ ಈ ರೀತಿ ಬರ್ಕೋಬೇಕು ಅಂತಿಲ್ಲ. ನೀವೇನ್ ಮಾಡ್ಬೋದು, ಈಗ ನಮಗೆ ಎ ವ್ಯಾಲ್ಯೂ ಕೊಟ್ಟಾರ ಅಂದ ತಕ್ಷಣ ನೀವು ಇಲ್ಲಿ ಸಂಖ್ಯೆನ ಇಲ್ಲಿ ತಗೋಬೇಕಾಗ್ತೈತಿ. ಸೊ ಇದನ್ನ ನೀವು ಬಿ ನ ಇಲ್ಲಿ ಭಾಗಾಕಾರ ಚಿಹ್ನೆ ಹಾಕಿ ಈ ರೀತಿ ಬರ್ಕೊಳ್ಳೋ ಬದ್ಲಿ ಈ ರೀತಿ ಬರ್ಕೋಬಹುದು. ಇದು ಅಕಸ್ಮಾತ್ ನಮಗ ಎ ವ್ಯಾಲ್ಯೂ ಕೇಳಿದಾಗ. ಇಲ್ಲಪ್ಪ ನಮಗ ಬಿ ವ್ಯಾಲ್ಯೂ ಕೇಳ್ಯಾರ ಅಂದ್ರ ಸೇಮ್ ಇಲ್ಲಿ ಇಂಟು ಆಗತೈತಲ್ಲ, ಸೊ ಸಿ ಇಂಟು ಡಿ ಡಿವೈಡೆಡ್ ಬೈ ಎ ಆಗ್ತೈತಿ. ಅರ್ಥ ಆಯ್ತಾ? ಈ ಕಡೆ ನಮಗೆ ಯಾವ ಚಿಹ್ನೆ ಇರುತ್ತಲ್ಲ, ಈ ಕಡೆ ಹೋದಾಗ ಅದ್ರ ಆಪೋಸಿಟ್ ಚಿಹ್ನೆ ಆಗ್ತೈತಿ. ಪ್ಲಸ್ ಇದ್ದಿದ್ದು ಮೈನಸ್ ಆಕೈತಿ, ಮೈನಸ್ ಇದ್ದಿದ್ದು ಪ್ಲಸ್ ಆಗ್ತೈತಿ, ಗುಣಾಕಾರ ಇದ್ದಿದ್ದು ಭಾಗಾಕಾರ ಆಗ್ತೈತಿ, ಭಾಗಾಕಾರ ಇದ್ದಿದ್ದು ಗುಣಾಕಾರ ಆಗ್ತೈತಿ. ಅದು ಯಾವ ಸೈಡ್ ಆದ್ರೂ ಹೋಗ್ಲಿ, ಇಲ್ಲಿಂದ ಈ ಸೈಡ್ ಆದ್ರೂ ಹೋಗ್ಲಿ, ಇಲ್ಲಿಂದ ಈ ಸೈಡ್ ಆದ್ರೂ ಬರ್ತಾ ಇರಲಿ. ಸೊ ಆ ಕಾನ್ಸೆಪ್ಟ್ ಅನ್ನ ನೆನಪಿಟ್ಕೋರಿ.
ಈ ಕಾನ್ಸೆಪ್ಟ್ ಈ ಎಲ್ಲಾ ಎಕ್ಸ್ ಮೆಥಡ್ ಸ್ಟ್ಯಾಂಡ್ ಆಗಿರೋದು ಈ ಕಾನ್ಸೆಪ್ಟ್ ಮೇಲೆ. ಇದು ನೆನಪಿಟ್ಕೋರಿ. ಸೊ ಈಗ ಈ ಲೆಕ್ಕ ಸಾಲ್ವ್ ಮಾಡೋಣ. ನಮಗ್ ಏನ್ ಎಕ್ಸ್ ಬೇಕಾಗಿತಿ, ಹೌದಾ? ಈಗ ಈ ಇದೇನೈತಲ್ಲ +5 ಈ ಕಡೆ ಹೋಗ್ತತಿ, ಈ LHS ಇನ್ 5 ಈ ಕಡೆ ಹೋಗ್ತತಿ. ನಾನ್ ನಿಮ್ಗೆ ಇಲ್ಲೇ ಹೇಳಿದ್ದೆ, ಇಲ್ಲಿ ಪ್ಲಸ್ ಇದ್ದಿದ್ದು RHS ಕಡೆ ಹೋಯ್ತಂದ್ರೆ ಏನಾಗ್ತೈತಪ್ಪ, = 8 ಗೆ 8 ಹಂಗ ಇಟ್ಕೊಳ್ಳೋಣ. ಪ್ಲಸ್ ಇದ್ದಿದ್ದು ಮೈನಸ್ ಆಗ್ತೈತಿ, 5ಕ್ಕೆ 5. ಸೊ ಎಕ್ಸ್ ಅಂದ್ರೆ ಎಷ್ಟಾತ್ಮ ನಮಗ 8 - 5 = 3. ಹೌದಾ? ಈಗ 3 + 5 = 8 ಆಯ್ತಾ? ಇಷ್ಟೇ, ಬಹಳ ಟಫ್ ಇಲ್ಲ. ಸೊ ಈಗ ಅದೇ ಎಕ್ಸಾಂಪಲ್ ನಾನು ನಿಮ್ಗೆ ಇನ್ನೊಂದು ಕೊಡ್ತೇನೆ. ಎಕ್ಸ್ -5 ನೀವು ಎಷ್ಟರ ಬರ್ಕೋರಿ, 10 ಬರ್ಕೋರಿ, ಬೇಕಾದಷ್ಟು ಬರ್ಕೋರಿ. ಈಗ ಅಗೇನ್ ಎಕ್ಸ್ ಕೊಟ್ಟಾರಪ್ಪ, ಎಕ್ಸ್ ಕಂಡಿಡಿರಿ ಅಂದ್ರು. ಸೊ ಈಗ ಹೆಂಗ್ ಸಾಲ್ವ್ ಮಾಡ್ತೀರಿ? ಆಸ್ ಇಟ್ ಈಸ್ ಎಕ್ಸ್ ಅನ್ನ ಎಕ್ಸ್ ಅಂತ ಬರ್ಕೊಂತೀರಿ, ಹೌದಾ? ಈ -5 ಇದ್ದಿದ್ದು ಈ ಕಡೆ ಹೋಗ್ತೈತಪ್ಪ, ಈ ಕಡೆ ಹೋಗ್ತೈತಿ. 10 ಅಂತ ಇಟ್ಕೊಂತೀರಿ. ಮೈನಸ್ ಇದ್ದಿದ್ದು ಈ ಕಡೆ ಹೋದಾಗ ಏನಾಗ್ತೈತಿ, +5 ಆಗ್ತೈತಿ. ಸೊ ಎಕ್ಸ್ ಅನ್ನ ವ್ಯಾಲ್ಯೂ ಎಷ್ಟು ಸಿಕ್ತು? 10 + 5 15. ಸೊ ಈಗ ಎಕ್ಸ್ ವ್ಯಾಲ್ಯೂ ಹಚ್ಚಿದ್ರೆ ಎಷ್ಟು ಬರ್ತೈತಿ? 15 ಎಕ್ಸ್ ವ್ಯಾಲ್ಯೂ 15 ಐತಿ. 15ರಾಗ 5 ಹೋದ್ರೆ 10. ಈಸಿ ಐತಿ, ಬಹಳ ಟಫ್ ಇಲ್ಲ. ಇದ್ರಾಗ ಒಂದ್ ಸ್ವಲ್ಪ ಲೆವೆಲ್ ಅಪ್ಗ್ರೇಡ್ ಆಗಿರೋ ಲೆಕ್ಕ ಬರ್ತಾವ. ನಾನು ನಿಮ್ಗೆ ಅದನ್ನ ಸಾಲ್ವ್ ಮಾಡಿ ತೋರಿಸ್ತೇನಂತ. ಇನ್ನೊಂದು ಲೆಕ್ಕ ತಗೊಳ್ಳೋಣಂತ. -5 - 10 - 3 + x = 5. ಸರ್, ಒಂದೊಂದ ಸಂಖ್ಯೆ ಬಂದಾಗ ಹೇಳಿದ್ರಿ, ಎರಡೆರಡು ಸಂಖ್ಯೆ ಬಂದಾಗ ಏನ್ ಮಾಡೋಣ? ಈಗ ನೋಡ್ರಿ, ಇಲ್ಲಿ 3 ಸಂಖ್ಯೆಗಳದಾವ. ಇವಾಗ ಏನ್ ಮಾಡೋಣ? ಈಗ ನಮಗ ಅಗೇನ್ ಎಕ್ಸ್ ವ್ಯಾಲ್ಯೂ ಕೇಳಿದಾರಪ್ಪ. ಬಹಳ ಟಫ್ ಇಲ್ಲ. ಎಕ್ಸ್ ಅನ್ನ ಎಕ್ಸ್ ಅಂತ ಇಟ್ಕೋರಿ, ಸೇಮ್ 5 ಅಂತ ಇಟ್ಕೋರಿ. ಈ ಕಡೆ 5 ಇದ್ದಿದ್ದು -5 ಇದ್ದಿದ್ದು ಈ ಕಡೆ ಹೋದ್ರೆ ಏನಾಗ್ತೈತಿ? +5 ಆಗ್ತೈತಿ. ಈ ಕಡೆ -10 ಇದ್ದಿದ್ದು ಈ ಕಡೆ ಹೋದ್ರ +10 ಆಕೈತಿ. ಈ ಕಡೆ -3 ಇದ್ದಿದ್ದು ಈ ಕಡೆ ಹೋದಾಗ +3 ಆಗ್ತೈತಿ. ಈಗ ಎಕ್ಸ್ ವ್ಯಾಲ್ಯೂ ಏನ್ ಸಿಕ್ತಪ್ಪ ನಮಗ? 5 5 10, 10 + 10 20, 23. ಹೌದಾ? ಇಷ್ಟೇ. ಈಗ ಇಲ್ಲಿ ಎಕ್ಸ್ ಗೆ 23 ಇಟ್ಟಾಗ ನಮಗೆ ಆಸ್ ಯೂಶುವಲ್ 5 ಬಂದೇ ಬರುತ್ತಾ ಆನ್ಸರು. ನಿಮ್ಗೆ ಬಹಳ ಟಫ್ ಇಲ್ಲ. ಅಕಸ್ಮಾತ್ ಈ ರೀತಿ ಕೊಟ್ಟಾರ ಅಂತ ಇಟ್ಕೋರಿ, ಎಕ್ಸ್ + 5 = 10 + 3 - 2 + 4 ಈ ರೀತಿ ಐತಪ್ಪ. ಸರ್, ನಿಮ್ಗೆ ಇಲ್ಲಿ = ಇದ್ದಾಗ ಒಂದೊಂದ ನಂಬರ್ ಬಂದಿತ್ತು. ಇಲ್ಲಿ ಎಷ್ಟು 3-4 ನಂಬರ್ ಇದಾವ. ಈ ರೀತಿ ಇವಾಗ ಯಾವ ರೀತಿ ಸಾಲ್ವ್ ಮಾಡ್ಬೋದು? ಸೇಮ್, ಬಹಳ ಟಫ್ ಇಲ್ಲ ನೋಡ್ರಿ. ಇದು ಎಕ್ಸಾಕ್ಟ್ ಆಲ್ಮೋಸ್ಟ್ ಇಲ್ಲಿಗೆ ಬರುತ್ತೆ. ಎಕ್ಸ್ ಅನ್ನ ಎಕ್ಸ್ ಅಂತ ಬರ್ಕೋರಿ. 10 + 3 - 2 + 4. ಇಲ್ಲಿ ಪ್ಲಸ್ ಇದ್ದಿದ್ದು ಈ ಕಡೆ ಹೋದಾಗ ಏನಾಗ್ತೈತಿ? -5 ಆಗ್ತೈತಿ. ಈಗ ಎಕ್ಸ್ = ಏನಪ್ಪ ವ್ಯಾಲ್ಯೂ? 10 3 13, 11 15 10. ಸೊ ನಮಗ್ ಏನ್ ಸಿಕ್ತಪ್ಪ ಆನ್ಸರ್? 10 ಸಿಕ್ತು. ನೋಡ್ರಿ, 10ಕ್ಕೆ 3 ಸೇರಿಸಿದ್ರೆ 13, 13ರಲ್ಲಿ 2 ತೆಗೆದ್ರೆ 11, 11ಕ್ಕೆ 4 ಸೇರಿಸಿದ್ರೆ 15, 15ರಲ್ಲಿ 5 ತೆಗೆದ್ರೆ ಎಷ್ಟು? 10. ಇಷ್ಟೇ ಆನ್ಸರ್. ಬಹಳ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಇನ್ನೂ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಹೋಗೋಣಂತ. ಈಗ 2x + 5 = 13 ಐತಿ ಅನ್ಕೋ. ಸರಿ, ಈಗ ಹೆಂಗ್ರಿ? ಈಗ ನಾನು ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ, ಕರೆಕ್ಟ್ ಆಗಿ ನೆನಪಿಟ್ಕೋರಿ. ಈಗ ನಮಗ ಎಕ್ಸ್ ಇಂಟು ಎಕ್ಸ್ ಅಂತ ಬಂದಾಗ ಅದು x² ಅಂತ ಗೊತ್ತೈತಿ, ಹೌದಾ? ಅದೇ ನಮಗ ಎಕ್ಸ್ ಪ್ಲಸ್ ಎಕ್ಸ್ ಅಂತ ಬಂದಾಗ x² ಆಗಲ್ಲ, 2x ಆಗ್ತೈತಿ. ಇಲ್ಲಿ ಯಾವುದೇ ನಂಬರ್ ಇಲ್ಲ ಅಂದ್ರೆ 1 ಐತಿ ಅಂತ ತಿಳ್ಕೋರಿ. ಇಲ್ಲಿ ಅಕಸ್ಮಾತ್ 3 ಸಲ ಎಕ್ಸ್ ಐತಿಪ್ಪ, ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಏನಾಗ್ತೈತಿ? 3x ಆಗ್ತೈತಿ. ಅದೇ ನಮಗ x² ಇಂಟು x³ ಐತಿ ಅನ್ಕೋರಿ. ಈಗ ಎಷ್ಟಾಗ್ತೈತಿ?
ಎಕ್ಸ್ ನ ಘಾತ 2 3 6 ಆಗುತ್ತಾ? ಇಲ್ಲ, ರಾಂಗ್. ಇದನ್ ಬೇಕಾದ್ರೆ ನೀವು ಬಿಡಿಸಿ ಬರ್ಕೊಂಡ್ ನೋಡ್ರಿ. ಎಕ್ಸ್ ಅನ್ನ 2 ಸಲ ಬರೀರಿ. ಎಕ್ಸ್ ಇಂಟು ಎಕ್ಸ್, ಇಲ್ಲಿ ಇಂಟು ಚಿಹ್ನೆ ಐತಿ, ಇಂಟು ಹಾಕ್ರಿ. ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಅನ್ನ 3 ಸಲ ಬರ್ಕೋರಿ. 1x 2x 3x. ಸೊ ಇಲ್ಲಿ ಎಷ್ಟಾಯ್ತಪ್ಪ? 1 2 3 4 5. ಸೊ ಇವ್ ಕುರಿತ ಘಾತ ಏನಿರ್ತಾವಲ್ಲ ಇದನ್ನ ಪ್ಲಸ್ ಮಾಡ್ಕೋಬೇಕಾಗ್ತೈತಿ. ಸೊ ಏನಾಯ್ತಪ್ಪ ಇದು? ಎಕ್ಸ್ ನ ಘಾತ 5 ಈ ರೀತಿ ಬರುತ್ತ. ಇದನ್ನ ನಾನು ರಬ್ ಮಾಡಿರ್ತೇನೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಮತ್ತ. ಈಗ ಇದೇ ಸಂಖ್ಯೆಗಳಲ್ಲಿ, ಈಗ ಎಕ್ಸ್ ಏನ್ ಕೊಟ್ಟೆ ಅಲ್ಲ, ಇದರಲ್ಲಿ ಸಂಖ್ಯೆಗಳಲ್ಲಿ ತಗೊಂಡ್ ನೋಡೋಣ ಅಂತ. ಈಗ ಎಕ್ಸಾಂಪಲ್ 4 ಇಂಟು 2 ಎಷ್ಟಾಯ್ತಪ್ಪ? 8 ಆಯ್ತು. ಅದೇ 4x ಇಂಟು 2x ಈಗೇನಾಯ್ತಪ್ಪ? 4 2 8. ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಇಂಟು ಎಕ್ಸ್ ಏನಾಗ್ತದೆ? ಎಕ್ಸ್ ಸ್ಕ್ವೇರ್ ಆಗ್ತದೆ. ಹೌದಾ? ಅದೇ 4x ಪ್ಲಸ್ 2x ಏನಾಗ್ತೈತಪ್ಪ? ಈಗ ನೋಡ್ರಿ, 4 2 6. ನಾನ್ ನಿಮಗೆ ಏನ್ ಹೇಳಿದೆ? ಎಕ್ಸ್ ಪ್ಲಸ್ ಎಕ್ಸ್ 2x ಆಗ್ತೈತಿ ಅಂದಿದ್ದೆ. ಈಗ ನಾವ್ ಇಲ್ಲಿ ಪ್ಲಸ್ 2x ಹಚ್ಕೋಬಹುದಾ? ರಾಂಗ್. ಇಲ್ಲೇ ನೀವು ತಪ್ಪು ಮಾಡೋದು. ನಾ ನಿಮಗ ಇಲ್ಲಿ ಹೇಳಿದ್ದೆ, ಇಲ್ಲಿ ಏನು ಸಂಖ್ಯೆ ಇಲ್ಲ ಅಂದ್ರ ಅಸ್ಯೂಮ್ ಮಾಡ್ಕೋರಿ 1 ಅಂತ ಹೇಳಿ. ಬಟ್ ಇಲ್ಲಿ ಸಂಖ್ಯೆಗಳು ಅದಾವ, ಸೊ ನೀವು ಅಸ್ಯೂಮ್ ಮಾಡ್ಕೊಳ್ಳೋ ನೆಸೆಸಿಟಿ ಬೀಳಲ್ಲ. ಸೊ 4x ಪ್ಲಸ್ 2x ಏನಾಗ್ತೈತಿ? 6x ಆಗ್ತೈತಿ. ಈಗ ಏನಪ್ಪ? ಈಗ ಅದ ಎಕ್ಸಾಂಪಲ್ 4x ಪ್ಲಸ್ 2 ಕೊಟ್ಟಾರ. ಇದನ್ನ ಹೆಂಗ್ ಪ್ಲಸ್ ಮಾಡುದು? 4 2 6 6x ಹಚ್ಬೋದಾ? ರಾಂಗ್. ಇದು ಲೆಕ್ಕ ಇಷ್ಟಕ್ಕ ಸ್ಟಾಪ್ ಆಗ್ತತಿ. ಇದು ಮುಂದುವರಿಯೋದಿಲ್ಲ. ಯಾಕಂದ್ರ ಈ ಸಂಖ್ಯೆಗೆ ಜೊತೆ ಬೀಜಾಕ್ಷರ ಐತಿ, ಬಟ್ ಈ ಸಂಖ್ಯೆ ಜೊತೆ ಬೀಜಾಕ್ಷರ ಇಲ್ಲ. ಸೊ ಇದು ಲೆಕ್ಕ ಇಲ್ಲಿಗೆ ನಿಲ್ತತಿ. ಇದ್ರ ಮೇಲೆ ನಾನು ಒಂದು 4-5 ಎಕ್ಸಾಂಪಲ್ ಕೊಡ್ತೇನಂತ. ಈಗ ಇದು ಲೆಕ್ಕ ಸಾಲ್ವ್ ಮಾಡೋಣ ಫಸ್ಟಿಗೆ. ಈಗ ನಾನು 2x ಹಚ್ಚಿದೆ ಆಸ್ ಇಟ್ ಈಸ್. 13 13ರಾಗ 5 ಹೋದ್ರೆ ಎಷ್ಟು? ಈಗ ನೋಡ್ರಿ, ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಮೈನಸ್ ಆಗ್ತೈತಿ. ಹೌದಾ? ಈಗ 2x ಇಸ್ ಈಕ್ವಲ್ ಟು 8 ಆಯ್ತು. ಹೌದಾ? ಈ 2x ಅಲ್ಲಿ ನಮಗ ಇದನ್ನ 2 ಇಂಟು ಎಕ್ಸ್ ಅಂತ ಬರ್ಕೋಬಹುದಾ? ಹೌದಾ? ಸೊ ಇದು ಏನಾಗ್ತದಪ್ಪ ಅಂದ್ರೆ ಇಲ್ಲಿ 2 ಗುಣಾಕಾರ ಆಗತೈತಿ. ಕರೆಕ್ಟಾ? ಸೊ ಈ ಗುಣಾಕಾರ ಇದ್ದಿದ್ದು ಈ ಕಡೆ ಹೋಯ್ತಂದ್ರೆ ಏನಾಗ್ತತಿ? ಎಕ್ಸ್ ಇಸ್ ಈಕ್ವಲ್ ಟು 8/2 ಆಗ್ತತಿ. ಹಿಂಗ ಈ ರೀತಿ ಬಂದಾಗ ಇಲ್ಲಿ ನೋಡ್ರಿ, ಇಲ್ಲಿ ಗುಣಾಕಾರ ಐತಿ, ಸೊ ಈ ಕಡೆ ಹೋದಾಗ ಭಾಗಾಕಾರ ಆಯ್ತು. ಭಾಗಾಕಾರ ಫಾರ್ಮ್ ಅಲ್ಲಿ ನಾವು ಹಚ್ಚಿದೀವಿ. ಅದೇ ಈ ರೀತಿ ಬಂದಾಗ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು ಅಂತ ಹೇಳಿದ್ದೆ ನಾನು ನಿಮ್ಗೆ. ಇದು ಸಿಂಪ್ಲಿಫಿಕೇಶನ್ ಮೆಥಡ್ ಅಲ್ಲಿ ಐತಾ? ನೋಡ್ರಿ, 2 ಮತ್ತು 8 ಯಾವ್ದಾದ್ರು ಒಂದ ಮಗ್ಗಿ ಒಳಗೆ ಹೋಗ್ತಾವ? ಎಸ್ ಹೋಗ್ತಾವ. ಅದು ಯಾವ ಮಗ್ಗಿಪ್ಪ ಅಂದ್ರೆ 8ರ ಮಗ್ಗಿ, ಸಾರಿ 2ರ ಮಗ್ಗಿ. ಸೊ 2 1 2 2 4 8. ಸೊ ನಮಗೆ ಏನ್ ಬಂತಪ್ಪ ಉತ್ತರ? 4/1 ಬಂತು. ನಮಗೆ ಛೇದದಲ್ಲಿ 1 ಇತ್ತಂತ ಇಟ್ಕೋರಿ. ಸೊ ನಾವ್ ಇದನ್ನ ಆಸ್ ಯೂಶುವಲ್ 4 ಅಂತ ಅಷ್ಟೇ ಬರ್ಕೋಬಹುದು. ಇದನ್ನ ನಾನು ನಿಮಗ ಭಿನ್ನ ರಾಶಿ ಕ್ಲಾಸ್ ಅಲ್ಲಿ ಒತ್ತಿ ಒತ್ತಿ ಹೇಳೇನಿ. ಯಾಕೆ ಹೇಳೇನಿಪ್ಪ ಅಂದ್ರ, ಇದು ಏನ್ ಬೇಸಿಕ್ಸ್ ಅದಾವಲ್ಲ, ಎಲ್ಲಾ ಲೆಕ್ಕಕ್ಕೂ ಬೇಸಿಕ್ ರೂಲ್ಸ್ ಅಪ್ಲೈ ಆಗ್ತಾವ. ಸೊ ಬೇಸಿಕ್ಸ್ ಅನ್ನ ಕರೆಕ್ಟ್ ಆಗಿ ತಿಳ್ಕೊರಿ. ಬಾಡ್ಮಸ್ ಥಿಯರಿ, ಎಸ್ಪೆಷಲಿ ಬಾಡ್ಮಸ್ ಥಿಯರಿ. ನಾನು ಯಾಕೆ ಬಾಡ್ಮಸ್ ಥಿಯರಿ ನಿಮ್ಗೆ ಅಷ್ಟು ಒತ್ತಿ ಒತ್ತಿ ಹೇಳಿದಪ್ಪ ಅಂದ್ರ, ಎಲ್ಲಾ ಲೆಕ್ಕಕ್ಕೂ ಬಾಡ್ಮಸ್ ಥಿಯರಿ ಹೆಲ್ಪ್ ಆಗುತ್ತ. ಸೊ ಇದ್ರ ಮೇಲೆ ಇನ್ನೊಂದ್ 2 ಲೆಕ್ಕ ಬಗೆಹರಿಸೋಣ. ಇದೊಂದು ಲೆಕ್ಕ ಬಗೆಹರಿಸಿ ನಾನು ನಿಮಗೆ ಹೋಮ್ವರ್ಕ್ ಕೊಡ್ತೇನಂತ. ಸೊ ಹೋಮ್ವರ್ಕ್ ಅನ್ನ ಕರೆಕ್ಟ್ ಆಗಿ ಮಾಡ್ರಿ. ಈ ರೀತಿ ಬಂದಾಗ ಯಾವ ತರ ಮಾಡೋದಪ್ಪ ಸರ್? ಇದರಲ್ಲಿ ನೀವು ಆಲ್ರೆಡಿ ಒಂದೇ ಎಕ್ಸ್ ಇದ್ದಾಗ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿದ್ರಿ. ಬಟ್ ಇಲ್ಲಿ ಏನಾಗೈತಪ್ಪ ಅಂದ್ರ 1x 2x 3x ಬಂದವ. ಯಾವ ರೀತಿ ಮಾಡ್ಬೇಕಪ್ಪ? ಸೊ ನಾವು ಫಸ್ಟ್ ಬಾಡ್ಮಸ್ ಥಿಯರಿ ಪ್ರಕಾರ ಹೋಗ್ಬಿಡೋಣಂತ. ಫಸ್ಟ್ ಬ್ರಾಕೆಟ್ ಅನ್ನ ಸಾಲ್ವ್ ಮಾಡ್ಕೊಳ್ಳೋಣ. 5ರಲ್ಲಿ 1 ಹೋದ್ರೆ ಎಷ್ಟಪ್ಪ? 4.
4ಕ್ಕೆ 3 ಸೇರಿಸಿದ್ರೆ 7. ಸೊ ನಮಗೆ ಬ್ರಾಕೆಟ್ ಅಲ್ಲಿ 7 ಅಂತ ಸಿಕ್ತಾ, ಹೊರಗಡೆ ಎಕ್ಸ್ ಐತಿ. ಸೊ 7 ಇಂಟು ಎಕ್ಸ್ ಏನಾಗ್ತೈತಿ 7x ಆಗುತ್ತಾ, ಇದು ಸಿಕ್ತಾ. ಸೊ ಪ್ಲಸ್ 2x ಅನ್ನ ಆಸ್ ಇಟ್ ಈಸ್ ಹಂಗೆ ಇಳಿಸ್ಕೊಂಡ್ವಿ. ಈ ಕಡೆ ಇದನ್ನು ಆಸ್ ಇಟ್ ಈಸ್ ಇಳಿಸ್ಕೊಳ್ಳೋಣ, 3x ಪ್ಲಸ್ 4. ಈಗ ನಮಗೆ ಇಷ್ಟು ಉತ್ತರ ಸಿಕ್ತಾ. ಈಗ ನೋಡ್ರಿ, ನೀವು ಈ ಕಡೆದಿನ್ನಾದ್ರೂ ಈ ಕಡೆ ತಗೋಬಹುದು, ಅಥವಾ ಈ ಕಡೆದಿನ್ನಾದ್ರೂ ಈ ಕಡೆ ತಗೋಬಹುದು, ಪ್ರಾಬ್ಲಮ್ ಏನಿಲ್ಲ. ಸೊ ನಾನು ಈಗ ಏನ್ ಮಾಡ್ತೀನಿ, ನಾ ಈ ಕಡೆದನ್ನ ಈ ಕಡೆ ತಗೋಂತ ಕಲ್ಸಿದ್ದೆ. ಈಗ ಈ ಕಡೆದನ್ನ ಈ ಕಡೆ ತಗೊಳ್ಳೋದು ಹೆಂಗಂತ ಅದನ್ನು ಕಲಿಸ್ಕೊಡ್ತೇನೆ ಅಂತ. ಅದು ಈಸಿ, ಅದೇ ಸೇಮ್ ಕಾನ್ಸೆಪ್ಟ್. ಇದನ್ನ ಈ ಕಡೆ ತಗೊಂಡ್ರು ಅದೇ, ಇದನ್ನ ಈ ಕಡೆ ತಗೊಂಡ್ರು ಅದೇ. ಸೊ ಇದನ್ನ ಈ ಸಲ ಈ ಕಡೆ ತಗೊಂಡ್ ನೋಡೋಣ ಅಂತ. ಈಗ 7x ಗೆ 7x ಹಚ್ಚಿದೆ, ಪ್ಲಸ್ 2x ಗೆ 2x ಹಚ್ಚಿದೆ, ಪ್ಲಸ್ ಸಾರಿ, ಈಗ ಏನ್ ಮಾಡ್ಕೊಳ್ಳೋಣ ಅಂದ್ರೆ ಎಲ್ಲಾ ಎಕ್ಸ್ ಅನ್ನು ಒಂದ ಕಡೆ ಮಾಡ್ಕೊಂಡು ಆಮೇಲೆ ಲೆಕ್ಕ ಹಾಕೋಣ. ಸೊ ನಿಮ್ಗೆ ಈಸಿ ಆಗ್ತದೆ. ಸೊ ನಮ್ಗೆ ಇಲ್ಲಿ 3x ಐತಲ್ಲ, ಸೊ ಇದನ್ನ ನಾನು ಈ ಕಡೆ ತಗೊಂತೇನೆ. ಇಲ್ಲಿ ಯಾವುದೇ ಚಿಹ್ನೆ ಇಲ್ಲ ಅಂದ್ರೂ ಪ್ಲಸ್ ಇರುತ್ತಾ ಅಂತ ಹೇಳಿದ್ದೆ. ಈ ಕಡೆ ಬಂದಾಗ ಏನಾಗುತ್ತಪ್ಪ, ಮೈನಸ್ 3x ಆಸ್ ಯೂಶುವಲ್. ಪ್ಲಸ್ 4 ಗೆ ನೀವು 4 ಅಂತ ಅಷ್ಟ ಹಚ್ಕೋಬಹುದು, ಅಥವಾ ಪ್ಲಸ್ 4 ಅಂತ ಹಚ್ಕೋಬಹುದು. ಈಗ ನಾನ್ ನಿಮ್ಗೆ ಹೇಳಿದ್ದೆ, ಇಲ್ಲಿ ನೋಡ್ರಿ, 4x ಪ್ಲಸ್ 2x ಅಂದ್ರೆ 6x ಆಗ್ತೈತಿ, ಹೌದಾ. ಈಗ ಅದೇ ಎಕ್ಸಾಂಪಲ್ ಬರೋಣ. 7x ಪ್ಲಸ್ 2x ಅಂದ್ರೆ ಏನಾಗ್ತೈತಿ, 9x ಆಗ್ತೈತಿ. 9x ಮೈನಸ್ 3x ಅಂದ್ರೆ ಎಷ್ಟಾಗ್ತೈತಿ, 6x ಆಗ್ತೈತಿ. 6x ಈಸ್ ಈಕ್ವಲ್ ಟು 4, ಹೌದಾ. ಈಗ ನಮಗ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿರಿ ಅಂತ ಕೇಳಿದಾರ ಅವರು, ಹೌದಾ. ಸೊ ನಾವ್ ಏನ್ ಮಾಡ್ಬೇಕಪ್ಪ, ಎಕ್ಸ್ ಅನ್ನ ಆಸ್ ಇಟ್ ಈಸ್ ಇಟ್ಕೋಬೇಕು. ನಮಗಿಲ್ಲಿ 4 ಆನ್ಸರ್ ಬಂದೈತಿ. ಸೊ ಈ 6 ಇಲ್ಲೇ ಇಂಟು ಮಾಡಾಕತೈತಿ ಅಂದ್ರೆ ಈ ಕಡೆ ಹೋದ್ರೆ ಏನಾಗ್ತೈತಪ್ಪ, ಭಾಗಾಕಾರ ಆಗ್ತೈತಿ. ಸೊ ನಾವು ಭಾಗಾಕಾರ ಬರ್ಕೊಂಡ್ವಿ. ಈಗ ಇವೆರಡೂ ಸಂಖ್ಯೆಗಳು ಒಂದೇ ಮಗ್ಗಿಯಲ್ಲಿ ಹೋಗ್ತಾವ, ಎಸ್ ಹೋಗ್ತಾವ. ಯಾವ್ದಪ್ಪ, 2ರ ಮಗ್ಗಿ. 2 2ಲೆ 4, 2 3ಲೆ 6. ಸೊ ಎಕ್ಸ್ ಈಸ್ ಈಕ್ವಲ್ ಟು 2/3. ಇಷ್ಟ ಉತ್ತರ. ಬಹಳ ಇದರಲ್ಲಿ ತಲೆ ಕೆಡಿಸ್ಕೊಳ್ಳುವಂತದ್ದು ಏನಿಲ್ಲ. ಇದ್ರ ಮೇಲೆ ನಾನು ನಿಮ್ಗೆ ಒಂದು ಹೋಮ್ವರ್ಕ್ ಕೊಡ್ತೇನೆ ಅಂತ, ಅದೊಂದು ಹೋಮ್ವರ್ಕ್ ಸಾಲ್ವ್ ಮಾಡ್ರಿ. ಆಮೇಲೆ ಮತ್ತೆ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ. ಈಗ ನಾವು ಪ್ಲಸ್ ಮೈನಸ್ ಬಂದಾಗ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿದ್ವಿ, ಅದೇ ರೀತಿ ಗುಣಾಕಾರ ಭಾಗಾಕಾರ ಬಂದಾಗ ಯಾವ ರೀತಿ ಮಾಡ್ಬೇಕಂತ ಹೇಳ್ತೀನಿ. ಇದ್ರ ಮೇಲೆ ಒಂದು ಹೋಮ್ವರ್ಕ್ ಕೊಡ್ತೀನಿ, ಮಾಡ್ರಿ. ಅದನ್ನ ಮಾಡಿ ಕಮೆಂಟ್ ಹಾಕ್ರಿ. ಈ ಲೆಕ್ಕನ ಆಸ್ ಅ ಹೋಮ್ವರ್ಕ್ ಆಗಿ ತಗೋರಿ, ಹೋಮ್ವರ್ಕ್ ಅನ್ನ ಮಾಡ್ರಿ. ಇದ್ರ ಆನ್ಸರ್ ಏನ್ ಬರುತ್ತೆ ಅನ್ನೋದು ಕಮೆಂಟ್ ಹಾಕ್ರಿ. ಈ ಪೂರ್ತಿ ಕಾನ್ಸೆಪ್ಟ್ ಮುಗಿಮಟಾನು ಎಷ್ಟು ಹೋಮ್ವರ್ಕ್ ಕೊಡ್ತೇನಲ್ಲ ಅವೆಲ್ಲಾ ಕುರ್ದ ಆ ಲೆಕ್ಕನ ಸಾಲ್ವ್ ಮಾಡಿ ನನಗ ಕಮೆಂಟ್ ಒಳಗ ಅದ್ರ ಆನ್ಸರ್ಸ್ ಅನ್ನ ಹೇಳ್ರಿ. ಕರೆಕ್ಟ್ ಇದ್ರೆ ಕರೆಕ್ಟ್ ಅಂತ ಹೇಳ್ತೇನೆ, ಇಲ್ಲಪ್ಪ ನಿಮ್ಗ ಅರ್ಥ ಆಗತ್ತಿಲ್ಲ ಸರ್ ಅಂದ್ರ ನನಗ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ರಿ. ನಾನು ಇನ್ನೂ ಚೆನ್ನಾಗಿ, ಈಗ ಆಲ್ರೆಡಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೀನಿ, ಕ್ಲಾಸ್ ಇನ್ನೊಂದ್ಸಲ ನೋಡ್ರಿ, ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋಣ ಅಂತ. ಬೇಕಂದ್ರ ಪರ್ಸನಲಿ ಒಂದು 10 ಲೆಕ್ಕ ಯಾವರ ನಿಮ್ಗ ನಾನ್ ಇಲ್ಲಿವರೆಗೂ ಹೇಳಿದ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಏನಾದ್ರೂ ಲೆಕ್ಕಗಳು ಬಂದಾಗ, ಅಥವಾ ನೀವು ಯಾವ್ದಾದ್ರು ಎಕ್ಸಾಮ್ ಅಟೆಂಡ್ ಮಾಡೋದು ಮುಂದೆ ಲೆಕ್ಕಗಳು ಬಂದಾಗ ನಿಮಗ್ ಅರ್ಥ ಆಗತ್ತಿಲ್ಲಪ್ಪ ಅಂದ್ರ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ರಿ. ಒಂದ್ 10 ಲೆಕ್ಕ ಅದು ಅಂದ್ರ ನಾನು 10 ಲೆಕ್ಕನು ಬಿಡಿಸಿ ಸಪರೇಟ್ ಒಂದು ವಿಡಿಯೋ ಮಾಡಿ ಹಾಕ್ತೇನಂತ, ವಿತ್ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತೇನಂತ. ಈಗ ನಮಗ್ ಏನ್ ಬಂದೈತಿಪ್ಪ, ಭಿನ್ನ ರಾಶಿಯಲ್ಲಿ ಬಂದ್ ಕೊಟ್ಟಾರ ಲೆಕ್ಕನ. ಈಗ ಯಾವ ರೀತಿ ಸಾಲ್ವ್ ಮಾಡೋದಪ್ಪ, ನಾನ್ ನಿಮಗ್ ಒಂದ್ಸಲ ಹೇಳಿದ್ದೆ, ಇನ್ನೊಂದ್ಸಲ ಹೇಳೀನಿ. ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲಪ್ಪ ಕೆಳಗಡೆ ಅಂದ್ರ ಛೇದದಲ್ಲಿ ನಾವು ಒಂದನ್ನ ಅಸ್ಯೂಮ್ ಮಾಡ್ಕೋಬಹುದು, ಹೌದಾ. ಈಗ ನಾನ್ ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಪ್ಲಸ್ ಬರ್ಲಿ ಮೈನಸ್ ಬರ್ಲಿ ಅವಾಗ ಏನ್ ಮಾಡ್ಬೇಕಪ್ಪ ನಾವು ನೆಕ್ಸ್ಟ್ ಸ್ಟೆಪ್ ಅಂದ್ರ, ಅದು ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ LCM ತಕ್ಕೋಬೇಕು, ಹೌದಾ. ಈಗ ನಮ್ಗೆ LCM ಏನೇನು ಕೊಟ್ಟಾರಪ್ಪ, ಸಂಖ್ಯೆ 2 3 1 ತಗೊಂಡ್ರು ನಡೀತೈತಿ, ಇಲ್ಲ ಅಂದ್ರೂ ನಡೀತೈತಿ. ಇಟ್ಸ್ ಓಕೆ, ತಗೊಳ್ಳೋಣ. ಸೊ LCM ಏನಪ್ಪಾ ನೋಡ್ರಿ, ಇವೆರಡು ಒಂದೇ ಮಗ್ಗಿಯಲ್ಲಿ ಹೋಗಲ್ಲ. ಸೊ ಸಣ್ಣ ಮಗ್ಗಿ ಅಂತ ತಗೊಳ್ಳೋಣಂತ. 2 1ಲೆ 2 3, 2ರ ಮಗ್ಗಿಯಾಗ 3 ಇಲ್ಲ, ಆಸ್ ಇಟ್ ಇಸ್ ಒಂದನ್ನ ಒಂದ್ ಹಂಗ ಇಟ್ಟೆ. ಸೊ 3ರ ಮಗ್ಗಿ ತಗೋತಾನೆ, 3 ಒಂದನ್ನ ಆಸ್ ಇಟ್ ಇಸ್ 1, 3 1ಲೆ 3 1. ನಮಗೆ ಇವು ಏನು ಸಂಖ್ಯೆಗಳು ಬಂದು ಅಲ್ಲ ಇಲ್ಲೇ, ಇದನ್ನ ಇಂಟು ಮಾಡ್ಕೊಳ್ಳೋಣ ಅಂತ.
2 ಇಂಟು 3 ಏನಾಯ್ತಪ್ಪ ಇದು 6 ಆಯ್ತು. ಸೊ ನಮಗೆ ಎಲ್ ಸಿ ಎಂ ಅಲ್ಲಿ 6 ಸಿಕ್ತು. ಸೊ ನಮಗ್ ಛೇದ ಏನ್ ಸಿಕ್ತಪ್ಪ 6 ಸಿಕ್ತು. ಈಗ 2 ಎಷ್ಟ್ಲೆ 6 2 3ಲೆ 6 ಹೌದಾ? 3 ಎಷ್ಟ್ಲೆ 6 3 2ಲೆ 6 ಹೌದಾ? ಈಗ 1 ಎಷ್ಟ್ಲೆ 6 1 6ಲೆ 6 ನಮಗೆ ಇಷ್ಟಂದ್ರೂ ಸಿಕ್ತಾ? ಈಗ ಎಕ್ಸ್ ಇಂಟು 3 ಎಕ್ಸ್ ಇಂಟು 3 ಎಷ್ಟಪ್ಪ 3x ಅನ್ಕೋಬಹುದಾ? ಹೌದಾ? ಎಕ್ಸ್ ನ ಘಾತ 3 ಅಂತ ಕೇಳಿಲ್ಲ ಅವರು, ಎಕ್ಸ್ ಇಂಟು 3 ಅಂತ ಕೇಳಿದಾರ, ಅಥವಾ 3 ಇಂಟು ಎಕ್ಸ್ ಅಂತ ತಗೋಬಹುದು. ಯಾವ್ದು ಬೇಕಾಯ್ತು? ಹೌದಾ? ಈಗ ನಮಗೆ ಇಲ್ಲಿ ಯಾವ ಚಿಹ್ನೆ ಐತಪ್ಪ? ಮೈನಸ್ ಅನ್ನ ಆಸ್ ಇಟ್ ಇಸ್ ಮೈನಸ್ ಅಂತ ಹೇಳ್ಕೊಂಡ್ವಿ. 4 2ಲೆ ಎಷ್ಟು 8 ಹೌದಾ? ಪ್ಲಸ್ ಅನ್ನ ಪ್ಲಸ್ ಆಸ್ ಇಟ್ ಇಸ್ ಅಂತ ಇಟ್ಕೊಂಡ್ವಿ. 2x ಇಂಟು 6 ಎಷ್ಟಪ್ಪ? 2x ಇಂಟು 6 ಎಷ್ಟಾಗ್ತತಿ? 2 6ಲೆ 12 ಹೌದಾ? ಎಕ್ಸ್ ಎಷ್ಟೈತಿ? 1 ಐತಿ. ಸೊ 1 ಎಕ್ಸ್ ಅನ್ನ ಇಟ್ಕೊಳ್ಳೋಣ ಅಂತ. ಅಕಸ್ಮಾತ್ ಇಲ್ಲೂ ಎಕ್ಸ್ ಇತ್ತಪ್ಪ ಅಂದ್ರ, ಅಕಸ್ಮಾತ್ ಇಲ್ಲೂ ಎಕ್ಸ್ ಇತ್ತಂದ್ರ ಅದು ಎಕ್ಸ್ ಸ್ಕ್ವೇರ್ ಆಗ್ತಿತ್ತು. ಬಟ್ ಎಕ್ಸ್ ಇಲ್ಲ. ಸೊ ಇಷ್ಟು ನಮಗ್ ಸಿಕ್ತು 10 ಇಟ್ಕೊಂಡಿವಿ. ಈಗ ವಾಟ್ ನೆಕ್ಸ್ಟ್ ಸ್ಟೆಪ್ ನೋಡ್ರಿ, ಇಲ್ಲಿ ಇನ್ನೂ ಭಿನ್ನರಾಶಿ ಫಾರ್ಮುಲಾ ಐತಿ. ಇದನ್ನ ಈಸಿ ಸ್ಟೆಪ್ ತಗೊಳ್ಳೋಣ ಅಂತ. ಇದು ನೋಡ್ರಿ 3x ಅನ್ನ 3x ಅಂತ ಇಟ್ಕೊಳ್ಳೋಣ, ಮೈನಸ್ 8 ಅನ್ನ 8 ಅಂತ ಇಟ್ಕೊಳ್ಳೋಣ, ಪ್ಲಸ್ 12 ಅನ್ನ 12x ಅಂತ ಇಟ್ಕೊಳ್ಳೋಣ, ಇಸ್ ಈಕ್ವಲ್ ಟು 10 ಅಂತ 10 ಅನ್ನ ಇಟ್ಕೊಳ್ಳೋಣ. ಈ ಕಡೆ 6 ಭಾಗಾಕಾರ ಚಿಹ್ನೆಯಲ್ಲಿ ಐತಿ. ಈ ಕಡೆ ಹೋದಾಗ ಏನಾಗತ್ತಪ್ಪ? ಅದು ಈ ಕಡೆ ಭಾಗಾಕಾರ ಇದ್ದಿದ್ದು ಎಲ್ ಎಚ್ ಎಸ್ ಅಲ್ಲಿ ಭಾಗಾಕಾರ ಇದ್ದಿದ್ದು ಆರ್ ಎಚ್ ಎಸ್ ಕಡೆ ಹೋದಾಗ ಅದು ಮಲ್ಟಿಪ್ಲಿಕೇಶನ್ ಆಗ್ತೈತಿ. ಸೊ 10 6ಲೆ ಎಷ್ಟಪ್ಪ 60 ಹೌದಾ? ಈ ಕಡೆ ಆಸ್ ಇಟ್ ಈಸ್ ಬರ್ಕೊಳ್ಳೋಣ 3x ಮೈನಸ್ 8 ಪ್ಲಸ್ 12x ಹೌದಾ? ಈಗ ಎರಡೂನು 3x 12x ಅನ್ನ ಒಂದ ಕಡೆ ಮಾಡ್ಕೊಳ್ಳೋಣ. 3x ಪ್ಲಸ್ 12x ಇಲ್ಲಿ ಮೈನಸ್ ಎಂಟ್ ಐತಲ್ಲ, ಈ ಕಡೆ ಇದ್ದಿದ್ದ ಮೈನಸ್ ಈ ಕಡೆ ಹೋದಾಗ ಎಲ್ ಎಚ್ ಎಸ್ ಇಲ್ಲಿರೋ ಮೈನಸ್ ಆರ್ ಎಚ್ ಎಸ್ ಕಡೆ ಹೋದಾಗ ಏನಾಗ್ತದಪ್ಪ? ಪ್ಲಸ್ ಆಗ್ತದೆ. ಇದ್ರ ಅಪೋಸಿಟ್ ಚಿಹ್ನೆ 60 ಪ್ಲಸ್ 8 ಇದೇನಾಯ್ತಪ್ಪ? 3x ಪ್ಲಸ್ 12x ಇಸ್ ಈಕ್ವಲ್ ಟು 68 ಆಯ್ತು. ಹೌದಾ? ಈಸಿ ಐತಾ ಲೆಕ್ಕ? ಈಗ ಈ ರೀತಿ ಕೊಟ್ಟಾಗ ನಿಮಗ್ ಲೆಕ್ಕ ಮಾಡಕ್ ಬರುತ್ತ, ಯಾಕಂದ್ರೆ ಜಸ್ಟ್ ಹೇಳ್ಕೊಟ್ಟೆ ನಾನು ನಿಮ್ಗೆ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ. ಈಗ ಇದೇ ಲೆಕ್ಕ ಇಲ್ಲಿ ಬರ್ಕೊಂತೇನೆ. 3x ಪ್ಲಸ್ 2x ಇಸ್ ಈಕ್ವಲ್ ಟು 68. ಸಾರಿ, ಇದು 12x ಅಲ್ವಾ? 12x. ಈಗ ನಾನು ನಿಮಗೆ ಜಸ್ಟ್ ಹೇಳ್ಕೊಟ್ಟಿದ್ದೆ ಇಲ್ಲಿ 4 ಪ್ಲಸ್ 2 ಅಥವಾ 2ಕ್ಕೂ ಎಕ್ಸ್ ಗಳು ಬಂದಾಗ ಅದು ಪ್ಲಸ್ ಆಗ್ತೈತಿ. ಸೊ 3 ಪ್ಲಸ್ 12 ಎಷ್ಟಾಯ್ತಪ್ಪ? 15x. ಎಕ್ಸ್ ಇಂಟು ಎಕ್ಸ್ ಇತ್ತಂದ್ರೆ ಎಕ್ಸ್ ಸ್ಕ್ವೇರ್ ಆಗ್ತಿತ್ತು, ಬಟ್ ಪ್ಲಸ್ ಐತಿ. ಸೊ ಇಸ್ ಈಕ್ವಲ್ ಟು 68 ಅನ್ನ ಆಸ್ ಇಟ್ ಈಸ್ ಬರ್ಕೊಂಡಿವಿ. ಈಗ ನಮ್ಗೆ ಎಕ್ಸ್ ಕಂಡುಹಿಡಿಬೇಕು. ನಾವು ಎಕ್ಸ್ ಅನ್ನ ಆಸ್ ಇಟ್ ಈಸ್ ಅಂತ ಬರ್ಕೊಂಡು 68 ಅನ್ನ ಈ ರೀತಿ ಬರ್ಕೊಂಡು ಇಲ್ಲಿ ಇಂಟು ಆಗತೈತಲ್ಲ 15, ಇದು ಈ ಸೈಡ್ ಹೋದಾಗ ಏನಾಗ್ತೈತಪ್ಪ ಅಂದ್ರೆ ಡಿವೈಡೆಡ್ ಬೈ ಆಗ್ತೈತಿ, ಮೀನ್ಸ್ ಡಿವಿಷನ್ ಆಗ್ತೈತಿ. ಸರ್, ಇವ್ ಎರಡೂ ಸಂಖ್ಯೆಗಳು ಒಂದ ಮಗ್ಗಿಯಲ್ಲಿ ಹೋಗ್ತಾವ? ಯಾವ ಮಗ್ಗಿಲೂ ಹೋಗಲ್ಲ. ಸೊ ನೀವು ಇದನ್ನ ಇಷ್ಟೇ ಬರ್ಕೋಬೇಕಾಗ್ತದೆ. ಇಲ್ಲಪ್ಪ ನಿಮ್ಗ ಈಗ ಆಲ್ರೆಡಿ ನಾನ್ ನಿಮ್ಗ ಭಿನ್ನ ರಾಶಿ ಹೇಳೇನಿ, ಇನ್ನೊಂದು ಮಿಕ್ಸ್ಚರ್ ಫ್ರಾಕ್ಷನ್ ಅಂತ ಬರುತ್ತ. ಅವಾಗ ನೀವು ಇದನ್ನ ಯಾವ ರೀತಿ ಬರ್ಕೋಬಹುದು ಅಂದ್ರ 8 ಡಿವೈಡೆಡ್ ಬೈ 15 ಈ ರೀತಿ ಬರ್ಕೋಬಹುದು. ಇದು ಈಗ ನಿಮಗ ಕಾನ್ಸೆಪ್ಟ್ ಅನ್ನ ಹೇಳಿದ್ರ ಅರ್ಥ ಆಗಲ್ಲ. ಸೊ ಇದನ್ನ ನಾನ್ ನಿಮಗ ಡೆಸಿಮಲ್ ಫ್ರಾಕ್ಷನ್ ಅಂತ ಹೇಳಿನ ಸಪ್ರೇಟ್ ಒಂದು ಚಾಪ್ಟರ್ ಮಾಡ್ತೀನಿ. ಈ ಕ್ಲಾಸ್ ಎಂಡ್ ಆದ ತಕ್ಷಣ ನಾನು ನಿಮ್ಗೆ ನೆಕ್ಸ್ಟ್ ಚಾಪ್ಟರ್ ಶುರು ಮಾಡ್ಕೋಬೇಕು ಅನ್ಕೊಂಡೇನಿ. ಸೊ ನಾನು ನಿಮ್ಗೆ ಚಾಪ್ಟರ್ಸ್ ಲಿಸ್ಟ್ ಅನ್ನು ಕೊಡ್ತೇನೆ ಮುಂದಿನ ವಿಡಿಯೋದಲ್ಲಿ, ಯಾವ್ದಾವ್ದು ಫಸ್ಟ್ ಚಾಪ್ಟರ್, ಯಾವ ಸೆಕೆಂಡ್ ಚಾಪ್ಟರ್, ಯಾವ ಥರ್ಡ್ ಚಾಪ್ಟರ್ ಅಂತ ಹೇಳಿ. ಸೊ ಅದ್ರ ಪ್ರಕಾರ ನಾವು ಬಿಡಿಸ್ಕೊಂತ ಹೋಗೋಣ ಅಂತ. ಫಸ್ಟ್ ಬೇಸಿಕ್ಸ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಡೋಣ ಅಂತ. ಇದನ್ನ ನಾನು ರಬ್ ಮಾಡ್ತೇನೆ. ಒಂದ್ ಲೆಕ್ಕನ ಹೋಮ್ವರ್ಕ್ ಕೊಡ್ತೇನೆ, ಅದನ್ನ ಮಾಡ್ರಿ. ಈ ಲೆಕ್ಕವನ್ನ ಹೋಮ್ವರ್ಕ್ ಆಗಿ ಕನ್ಸಿಡರ್ ಮಾಡ್ಕೊರಿ. ಹೋಮ್ವರ್ಕ್ ಮಾಡಿ, ಅಕಸ್ಮಾತ್ ಅಂದ್ರೆ ಲೈಕ್
ನಿಮ್ಗೆ ಈ ಲೆಕ್ಕನ ನೀವು ಖುದ್ದಾಗಿ ಮಾಡಿ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಹಾಕ್ರಿ, ಕರೆಕ್ಟ್ ಇದ್ರೆ ಕರೆಕ್ಟ್ ಅಂತ ಹೇಳ್ತೀನಿ. ಇದು ಇವತ್ತಿನ 2ನೇ ಲೆಕ್ಕ ನಾ ಕೊಟ್ಟಿರೋ ಹೋಮ್ವರ್ಕ್ ಅಲ್ಲಿ. ಸೊ ನಿಮಗೆ ಇದು ಅರ್ಥ ಆಗತ್ತಿಲ್ಲಪ್ಪ ಅಂದ್ರ ಇದ್ರ ಹಿಂದೆ ಮಾಡಿದ್ನಲ್ಲ ಲೆಕ್ಕನ ಅದನ್ನ ಇನ್ನೂ ಒಂದ್ಸಲ ನೋಡ್ರಿ. ಕರೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿ ನಾ ನಿಮಗ. ನೀವು ಅಕಸ್ಮಾತ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರ ಬರೀ ಕಣ್ಣಲ್ಲೇ ನೋಡಿ ಲಸ ತಕೊಂಡ್ಬಿಡ್ಬೋದು ಇತ್ತದ. ಲಸನ ಕರೆಕ್ಟ್ ಪ್ರಾಕ್ಟೀಸ್ ಮಾಡಿದ್ರ ಬರೀ ಕಣ್ಣಲ್ಲೇ ನೋಡಿ ಇವು 3 ಕಾಮನ್ ಯಾವ ಮಗ್ಗಿ ಹೋಗ್ತೈತಿಪ್ಪ ಅಂದ್ರ ಆಸ್ ಗೊತ್ತಾ ಇರೋದು 4ರ ಮಗ್ಗಿಯಲ್ಲಿ ಹೋಗೇ ಹೋಗುತ್ತೆ. ಯಾಕಂದ್ರೆ 4 3 4ರ ಮಗ್ಗಿಯಲ್ಲಿ ಹೋಗೇ ಹೋಗ್ತಾವ. ಸೊ ನೀವು ಕರೆಕ್ಟ್ ಸ್ಟೆಪ್ ಬೈ ಸ್ಟೆಪ್ ಪ್ರಾಕ್ಟೀಸ್ ಮಾಡ್ಕೊಂತ ಬೇರೆ ಬೇರೆ ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡ್ಕೊಂತ ಹೋದಾಗ ನಿಮ್ಗ ಈಸಿ ಆಗ್ತೈತಿ. ಈಗ ಏನ್ ಮಾಡೋಣಪ್ಪ ಅಂದ್ರ ಇವೇನು ನಾನು ಇವತ್ತಿಗೆ ನನ್ನ ಬೇಸಿಕ್ಸ್ ಮುಗಿತು, ಇನ್ಮೇಲೆ ಚಾಪ್ಟರ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೆ. ಬಟ್ ಬೇಸಿಕ್ಸ್ ಇಂದ ಏನ್ ಉಪಯೋಗಪ್ಪ ಅಂದ್ರ ನೀವು ಯಾವುದೇ ಎಕ್ಸಾಮ್ ಅಲ್ಲೂ ಮಿನಿಮಮ್ ಮಾರ್ಕ್ಸ್ ಸ್ವಲ್ಪನ ತೆಗಿಬಹುದು. ನಾ ಏನ್ ಮಾಡ್ತೇನಪ್ಪ ಅಂದ್ರೆ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡೋಣ ಅಂದ್ರ ಚಾಪ್ಟರ್ ಶುರು ಮಾಡೋಕ್ಕಿಂತ ಮುಂಚೆ ಒಂದು 2 ಕ್ವಶನ್ ಪೇಪರ್ ತಗೊಂಡು ಅದರಲ್ಲಿ ಬೇಸಿಕ್ಸ್ ನಾನೀಗ ಏನ್ ಹೇಳಿದೆಲ್ಲ ಬಾಡ್ಮಸ್ ರೂಲು, ಚಿಹ್ನೆಗಳ ಗುಣಾಕಾರ, ಫ್ರಾಕ್ಷನ್, ಆಮೇಲೆ ಇವತ್ತಿನ ಎಕ್ಸ್ ಮೆಥಡ್ ಇಷ್ಟನ್ನೇ ತಗೊಂಡು ಇವೇನ್ 4 ಟಾಪಿಕ್ ನಾ ನಿಮಗೆ ಹೇಳಿದ್ದೇನಲ್ಲ ಈ 4 ಟಾಪಿಕ್ ಅಲ್ಲೇನೆ ಏನೇನ್ ಕ್ವಶನ್ ಪೇಪರ್ ಅಲ್ಲಿ ಯಾವ ಕ್ವಶನ್ಸ್ ಕೊಟ್ಟಿದಾರಪ್ಪ ಅಂತ ಹೇಳಿ ಒಂದ್ 2 ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬಿಡೋಣ ಅಂತ. ಮುಂದಿನ ವಿಡಿಯೋದಲ್ಲಿ ಅದನ್ನೇ ಮಾಡೋಣ ಅಂತ. ಸೊ ಇದು ಇವತ್ತಿನ ಕ್ಲಾಸು. ಇದೊಂದು ಲೆಕ್ಕ ಮಾಡಿ ನನಗೆ ಕಮೆಂಟ್ ಸೆಕ್ಷನ್ ಹಾಕ್ರಿ. ಆಗಲೇ ಕೊಟ್ಟಿದ್ದೊಂದು ಲೆಕ್ಕ ಕಮೆಂಟ್ ಸೆಕ್ಷನ್ ಹಾಕ್ರಿ. ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋನ ಇನ್ನೂ ಒಂದ್ಸಲ ನೋಡ್ರಿ. ಇನ್ನೂ ಒಂದ್ಸಲ ನೋಡೋದ್ರಿಂದ ಯಾರಿಗೂ ಲಾಸ್ ಇಲ್ಲ. ಸೊ ಇಲ್ಲಿಗೆ ಇವತ್ತಿನ ಕಾನ್ಸೆಪ್ಟ್ ಅನ್ನ ಮುಗಿಸೋಣ ಅಂತ. ಥ್ಯಾಂಕ್ ಯು.